ಮಕ್ಕಳೇ, ಪ್ರಶ್ನೆ ಪತ್ರಿಕೆಯಲ್ಲಿ 26ನೇ ಪ್ರಶ್ನೆ ಸಾರಾಂಶ ಕೇಳ್ತಾರೆ. ಯಾವುದೇ ಒಂದು ಪದ್ಯದ 4 ಸಾಲುಗಳನ್ನು ಕೊಟ್ಟು ಅದರ ಸಾರಾಂಶ ಬರೀರಿ ಅಂತ ಹೇಳ್ತಾರೆ. ಅದು ಯಾವ ರೀತಿ ಬರೀಬೇಕು ಅನ್ನೋದನ್ನು ಇವಾಗ ಈ ವಿಡಿಯೋದಲ್ಲಿ ನೋಡೋಣ. ನೋಡಿ, ನಾನು ಈ ಪ್ರಮುಖವಾಗಿ ಹಿರಿಯ ಶಿಕ್ಷಕರೊಂದಿಗೆ ಚರ್ಚಿಸಿ 4 ಪದ್ಯದ ಸಾರಾಂಶವನ್ನು ನಾನು ಕವರ್ ಮಾಡಿದ್ದೇನೆ. ಮೊದಲನೇದಾಗಿ ಬೋಧಿ ವೃಕ್ಷದ ಹಾಡು, ಎರಡನೇದ್ದು ಸದ್ದು ಮಾಡದಿರು, ಮೂರನೇ ಪದ್ಯ ಗುರಿ, ನೆಕ್ಸ್ಟ್ ಸವಿಚೈತ್ರ. ಈ 4 ಪದ್ಯದ ಸಾರಾಂಶವನ್ನು ನಾನು ಇಲ್ಲಿ ಪರೀಕ್ಷೆಯ ದೃಷ್ಟಿಯಲ್ಲಿ ಇಂಪಾರ್ಟೆಂಟ್ ಅಂತ ಪ್ರಮುಖವಾಗಿರುವಂಥದ್ದನ್ನು ಚರ್ಚಿಸಿ ಈ ವಿಡಿಯೋದಲ್ಲಿ ನಾನು ಕವರ್ ಮಾಡಿದ್ದೇನೆ. ಯಾವುದೇ ರೀತಿ ಸಾರಾಂಶ ಬರೀಲಿಕ್ಕೆ ನಿಮಗೆ ನಾನು ಅದರ ಮುಂದೆ ಒಂದು ಸ್ವಲ್ಪ ಶಾರ್ಟ್ಕಟ್ ಟ್ರಿಕ್ಕನ್ನು ಈ ವಿಡಿಯೋದಲ್ಲಿ ಹೇಳಿದ್ದೇನೆ. ನೆಕ್ಸ್ಟ್ ಇದನ್ನು ನೆನಪಿನಲ್ಲಿಟ್ಕೊಳ್ಳಿ. ಬೋಧಿ ವೃಕ್ಷದ ಹಾಡು ಬುದ್ಧನ ತ್ಯಾಗ, ಸದ್ದು ಮಾಡದಿರು ನಮ್ಮ ಕೆಲಸ, ಗುರಿ ನಮ್ಮ ಗುರಿ, ಸವಿಚೈತ್ರ ಯುಗಾದಿಯ. ಇದನ್ನು ನೀವು ನೆನಪಿನಲ್ಲಿಟ್ಕೊಂಡ್ರೆ ನಿಮಗೆ ಸಾರಾಂಶ ಬರೆಯುವಾಗ ಈ ಅಂಶ ನಿಮಗೆ ಸಹಾಯವಾಗುತ್ತೆ. ಓಕೆ, ನೋಡಿ, ನಾನು ಪರೀಕ್ಷೆ ದೃಷ್ಟಿಯಲ್ಲಿ ಈ 4 ಪದ್ಯಗಳು ಇಂಪಾರ್ಟೆಂಟ್ ಅಂತ ತಿಳ್ಕೊಂಡು ನಾನು ಹಿರಿಯ ಶಿಕ್ಷಕರೊಂದಿಗೆ ಚರ್ಚಿಸಿ ನಂತರ ಬೇರೆ ಬೇರೆ ಪಾಸಿಂಗ್ ಪ್ಯಾಕೇಜನ್ನು ಗಮನಿಸಿ ಪ್ರಶ್ನೆ ಪತ್ರಿಕೆಯನ್ನು ಗಮನಿಸಿ ಈ ವಿಡಿಯೋದಲ್ಲಿ ಈ 4 ಪದ್ಯದ ಸಾರಾಂಶವನ್ನು ನಾನು ಕವರ್ ಮಾಡಿದ್ದೇನೆ. ನೀವು ಕೂಡ ನಿಮ್ಮ ಗುರುಗಳೊಂದಿಗೆ ಚರ್ಚಿಸಿ ಅವರ ಮಾರ್ಗದರ್ಶನ ಪಡೆಯಬಹುದು. ಓಕೆ, ಈಗ ಒಂದೊಂದಾಗಿ ನೋಡ್ತಾ ಹೋಗೋಣ. ಮುದುಮಕ್ಕಳೇ, ಇಂದಿನ ವಿಡಿಯೋದಲ್ಲಿ ನಾವು ಪರೀಕ್ಷೆಯಲ್ಲಿ ಕೇಳುವಂತಹ ವೆರಿ ವೆರಿ ಇಂಪಾರ್ಟೆಂಟ್ ಸಾರಾಂಶ ಅಂತ ಕೇಳ್ತಾರೆ 3 ಅಂಕಕ್ಕೆ. ಅದನ್ನು ಒಂದೊಂದಾಗಿ ಯಾವ ಪರೀಕ್ಷೆ ದೃಷ್ಟಿಯಲ್ಲಿ ಇಂಪಾರ್ಟೆಂಟ್ ಅದನ್ನು ನೋಡೋಣ. ಮೊದಲನೇದಾಗಿ ಸದ್ದು ಮಾಡದಿರು. ಈ ಪದ್ಯದ ಸಾರಾಂಶ ಕೇಳಿದರೆ ಈ ಪದ್ಯದ 4 ಸಾಲುಗಳನ್ನು ಕೊಟ್ಟು ಇದರ ಸಾರಾಂಶ ಬರೀಲಿಕ್ಕೆ ಕೇಳ್ತಾರೆ. ನೀವು ಈ ಪದ್ಯದಲ್ಲಿ 2 ನುಡಿ ಇದೆ. ಅದರಲ್ಲಿ ಯಾವುದೇ ನುಡಿ ಕೇಳಿದರೂ ಒಂದೇ ರೀತಿ ಸಾರಾಂಶ ನೀವು ಬರೀಬೇಕು. ನಡೆಯುತ್ತೆ, ಉತ್ತರ ಸರಿಯಾಗಿರುತ್ತೆ. ನೀವು ಶಾರ್ಟ್ಕಟ್ ಟ್ರಿಕ್ ಮೂಲಕ ನೀವು ಕಂಡುಹಿಡಿಬೇಕಾದ್ರೆ ಸದ್ದು ಮಾಡಿದಿರೋ ಪದ್ಯದಲ್ಲಿ 2 ನುಡಿಗಳಿವೆ. ಮೊದಲನೇ ನುಡಿ ತದಿಂದ ಪ್ರಾರಂಭ ಆಗುತ್ತೆ, ಎರಡನೇ ನುಡಿ ಹದಿಂದ ಪ್ರಾರಂಭ ಆಗುತ್ತೆ. ನೀವು ಒಂದು ಶಾರ್ಟ್ಕಟ್ ಟ್ರಿಕ್ ಸದ್ದು ಮಾಡಿದಿರು ತ ಹ ಅಂತ ನೆನಪಿನಲ್ಲಿ ಇಟ್ಕೊಳ್ಳಿ. ಪರೀಕ್ಷೆಯಲ್ಲಿ ತ ಅಥವಾ ಹದಿಂದ ಆ ಸಾಲುಗಳು ಪ್ರಾರಂಭವಾದರೆ ಅದು ಸದ್ದು ಮಾಡಿದಿರು ಪದ್ಯದಿಂದ ಅಂತ ತಿಳ್ಕೊಂಡು ಈ ಮುಂದಿನ ನೀವು ನೋಡುತ್ತಿರುವಂತಹ ಅದೇ ಸಾರಾಂಶವನ್ನು ನೀವು ಬರೆದರೆ ಅಂಕವನ್ನು ಪಡಿಬಹುದು. ಬರೀಲಿಕ್ಕೆ ಮೊದಲನೇದಾಗಿ 2 ಪ್ಯಾರಾಗ್ರಾಫ್ ಮಾಡಿ ನೀವು ಬರೀಬೇಕು ಉತ್ತರ. ಮೊದಲನೇದಾಗಿ ಈ ರೀತಿಯಾಗಿದೆ, ಸ್ವಲ್ಪ ನೋಡ್ಕೊಳ್ಳಿ. ಸದ್ದು ಮಾಡಿದಿರು ಪದ್ಯ ಕೇಳಿದರೆ 4 ಸಾಲುಗಳನ್ನು ಕೊಡ್ತಾರೆ, ಅದರ ಸಾರಾಂಶ ಬರೀಲಿಕ್ಕೆ ಕೇಳ್ತಾರೆ. ಆಗ ತಾವು ಇದೇ ಸಾರಾಂಶ ನೀವು ಬರೆದರೆ ಅಂಕವನ್ನು ಪಡೆಯಬಹುದು. ಯಾವ ರೀತಿ ನೋಡಿ. ಈ ಪದ್ಯದ ಸಾಲುಗಳನ್ನು ಸದ್ದು ಮಾಡಿದಿರು ಪದ್ಯದಿಂದ ಆರಿಸಲಾಗಿದೆ. ಇದನ್ನು CPK ರವರು ಬರೆದಿದ್ದಾರೆ. ಈ ಪದ್ಯದ ಮೂಲಕ ಕವಿ ನಮ್ಮ ಕೆಲಸದ ಕುರಿತು ತಿಳಿಸಿದ್ದಾರೆ. ಮೊದಲನೇ ನುಡಿಯುವುದು. ಈ ಪದ್ಯದ ಸಾಲುಗಳನ್ನು ಸದ್ದು ಮಾಡದಿರು ಪದ್ಯದಿಂದ ಆರಿಸಲಾಗಿದೆ. ಇದನ್ನು CPK ರವರು ಬರೆದಿದ್ದಾರೆ. ಈ ಪದ್ಯದ ಮೂಲಕ ಕವಿ ನಮ್ಮ ಕೆಲಸದ ಕುರಿತು ತಿಳಿಸಿದ್ದಾರೆ. ಫಸ್ಟ್ ಪ್ಯಾರಾಗ್ರಾಫ್ ಬರೋದು. ಈಗ 2ನೇ ಪ್ಯಾರಾಗ್ರಾಫ್ ಆ ಕೇಳಿದಂತಹ ಸಾರಾಂಶವನ್ನು ನೀವು ಬರೀಬೇಕು. ಇದೇ ರೀತಿ ಇದನ್ನೇ ಪ್ರಾಕ್ಟೀಸ್ ಮಾಡಿಬಿಡಿ. ಕೂಗಾಡಿ ಹಾರಾಡಿ ಫಲವಿಲ್ಲ, ಅದು ಹಸಿ ಸವದೆಯಂತೆ, ನಾವು ದೀಪದೆದುರಿಗೆ ಕತ್ತಲು ಸರಿಯುವಂತೆ, ಕರ್ಪೂರ ಕರಗುವಂತೆ, ಇಬ್ಬನಿ ಮಾಯವಾಗುವಂತೆ, ಶಾಂತಿಯಿಂದ, ಇಲ್ಲಿ ನೋಡಿ ಶೋಂತಿಯಿಂದ ಆಗಿದೆ, ಇಲ್ಲಿ ಮಾಡ್ಕೊಳ್ಳಿ, ಶಾಂತಿಯಿಂದ ನಮ್ಮ ಕೆಲಸ ಮಾಡಬೇಕು ಎಂದು ಕವಿ ಹೇಳಿದ್ದಾರೆ. ಇಷ್ಟು ಬರೆದ್ರೆ ಸಾಕಾಗುತ್ತೆ. ಇನ್ನೊಮ್ಮೆ ಪೂರ್ತಿಯಾಗಿ ಹೇಳ್ತೀನಿ ನೋಡಿ. ಈ ಪದ್ಯದ ಸಾಲುಗಳನ್ನು ಸದ್ದು ಮಾಡಿದಿರು ಪದ್ಯದಿಂದ ಆರಿಸಲಾಗಿದೆ. ಇದನ್ನು CPK ರವರು ಬರೆದಿದ್ದಾರೆ. ಈ ಪದ್ಯದ ಮೂಲಕ ಕವಿ ನಮ್ಮ ಕೆಲಸದ ಕುರಿತು ತಿಳಿಸಿದ್ದಾರೆ. ಸೆಕೆಂಡ್ ಪ್ಯಾರಾಗ್ರಾಫ್. ಕೂಗಾಡಿ ಹಾರಾಡಿ ಫಲವಿಲ್ಲ, ಅದು ಹಸಿ ಸೌದೆಯಂತೆ,
ನಾವು ದೀಪದೆದುರಿಗೆ ಕತ್ತಲು ಸರಿಯುವಂತೆ, ಕರ್ಪೂರ ಕರಗುವಂತೆ, ಇಬ್ಬನಿ ಮಾಯವಾಗುವಂತೆ ಶಾಂತಿಯಿಂದ ನಮ್ಮ ಕೆಲಸ ಮಾಡಬೇಕು ಎಂದು ಕವಿ ಹೇಳಿದ್ದಾರೆ. ನೋಡ್ಕೊಳ್ಳಿ ಒಮ್ಮೆ. ಇದೇ ರೀತಿ ನೀವು ಸದ್ದು ಮಾಡಿದಿರೋ ಪದ್ಯದಿಂದ ಸಾರಾಂಶ ಕೇಳಿದರೆ ಇದನ್ನೇ ಬರೆದ್ರೆ ಮುಗಿಯಿತು. 2 ನುಡಿಗಳಿವೆ ಆ ಪದ್ಯದಲ್ಲಿ. ತಟ್ಟೆಯಳು ಕರ್ಪೂರ ಮೌನದಲ್ಲಿ ಕರಗುವೋಲ್. ನೆಕ್ಸ್ಟ್ 2ನೇ ನುಡಿ ಹಸಿ ಸೌದೆ ಬುಸುಗುಟ್ಟಿ. ಇದರಿಂದ ಪ್ರಾರಂಭ ಆಗುತ್ತೆ. ಒಟ್ಟಿನಲ್ಲಿ ನೀವು ಶಾರ್ಟ್ಕಟ್ ಟ್ರಿಕ್ ತ ಮತ್ತು ಹದಿಂದ ಪರೀಕ್ಷೆಯಲ್ಲಿ ಸಾರಾಂಶ ಕೇಳಿ ಆ ಸಾಲುಗಳು ಪ್ರಾರಂಭ ಆದರೆ ತದಿಂದ ಅಥವಾ ಹದಿಂದ ಪ್ರಾರಂಭವಾದರೆ ಪದ್ಯ ಸದ್ದು ಮಾಡದಿರು. ಬರೆದವರು CP ಕೃಷ್ಣಕುಮಾರ್ ಅಥವಾ CPK ಅಂತ ತಿಳ್ಕೊಂಡು ಇದೇ ರೀತಿಯಾಗಿ ಪೂರ್ತಿಯಾಗಿ ನೀವು ಬರೆದ್ರೆ ಮುಗಿಯಿತು. ಥ್ಯಾಂಕ್ ಯು, ಧನ್ಯವಾದಗಳು. ಮಕ್ಕಳೇ, ಈಗ 2ನೇ ಪ್ರಮುಖ ಸಾರಾಂಶ ಗುರಿ ನೋಡೋಣ. ಗುರಿ ಪದ್ಯದಲ್ಲಿ ಒಟ್ಟು 5 ನುಡಿ ಇದೆ. ನೀವು 5 ನುಡಿಯ ಎಲ್ಲವನ್ನು ಪ್ರಾಕ್ಟೀಸ್ ಮಾಡುವ ಅವಶ್ಯಕತೆ ಇಲ್ಲ. ಆ 5 ನುಡಿ ಮೊದಲನೇ ಅಕ್ಷರವನ್ನು ನೆನಪಿನಲ್ಲಿ ಇಟ್ಕೊಳ್ಳಿ. ಉದಾಹರಣೆಗಾಗಿ ಗುರಿ ಪದ್ಯದ 5 ನುಡಿಗಳಲ್ಲಿ ಮೊದಲನೇ ಅಕ್ಷರವನ್ನು ಅಷ್ಟೇ ನೆನಪಿನಲ್ಲಿ ಇಟ್ಕೊಳ್ಳಿ. ಯಾವ ರೀತಿಯಾಗಿ ಅ ಕೆ ಗ ಓ ನ, ಅ ಕೆ ಗ ಓ ನ. ಅದಿಂದ ಪ್ರಾರಂಭವಾದರೆ ಪ್ರಶ್ನೆ ಪತ್ರಿಕೆಯಲ್ಲಿ ಸಾರಾಂಶ ಕೇಳಿ ಆ ಸಾಲುಗಳು ಅದಿಂದ ಪ್ರಾರಂಭವಾದರೆ ಅಥವಾ ಕೆದಿಂದ ಪ್ರಾರಂಭವಾದರೆ ಅಥವಾ ಗಾದಿಂದ ಪ್ರಾರಂಭವಾದರೆ, ಓದಿಂದ ಪ್ರಾರಂಭವಾದರೆ ಅಥವಾ ನದಿಂದ ಪ್ರಾರಂಭವಾದರೆ ತಿಳ್ಕೋಬೇಕು ಇದು ಗುರಿ ಪದ್ಯ ಅಂತ ತಿಳ್ಕೋಬೇಕು. ತಿಳ್ಕೊಂಡು ಈ ರೀತಿಯಾಗಿ ಬರೀಬೇಕು. ನೋಡಿ, ಒಟ್ಟಿನಲ್ಲಿ 2 ನುಡಿಗಳನ್ನು 2 ಪ್ಯಾರಾಗ್ರಾಫನ್ನು ಬರೀಬೇಕು. ಮೊದಲನೇದ್ದು ಆ ಸಾರಾಂಶ ಕೇಳಿದಂತಹ ಸಾಲುಗಳ ಯಾವ ಪದ್ಯ ಮತ್ತು ಯಾರು ಬರೆದಿದ್ದಾರೆ, ಅದರ ಮೂಲಕ ಏನು ತಿಳಿಸುತ್ತಿದ್ದಾರೆ ಕವಿ, ಅದನ್ನು ಬರೆದು 2ನೇ ಪ್ಯಾರಾಗ್ರಾಫ್ದಲ್ಲಿ ಸಾರಾಂಶ ಬರೀಬೇಕು. ಇದರಲ್ಲಿ ಯಾವುದೇ ಕೇಳಿದರೂ ಇದನ್ನೇ ಬರೆದರೆ ನೀವು ಅಂಕವನ್ನು ಪಡೆಯಬಹುದು. ನೋಡಿ, ಈಗ ಗುರಿ ಪದ್ಯದ ಸಾರಾಂಶ ನೋಡ್ತಾ ಹೋಗೋಣ. ಈ ಪದ್ಯದ ಸಾಲುಗಳನ್ನು ಗುರಿ ಪದ್ಯದಿಂದ ಆರಿಸಲಾಗಿದೆ. ಇದನ್ನು ಅಡಿಗರವರು ಅಥವಾ ಎಂ ಗೋಪಾಲಕೃಷ್ಣ ಅಡಿಗರವರು ಬರೆದಿದ್ದಾರೆ. ಈ ಪದ್ಯದ ಮೂಲಕ ಕವಿ ನಮ್ಮ ಗುರಿಯ ಕುರಿತು ತಿಳಿಸಿದ್ದಾರೆ. ಈ ಪದ್ಯದ ಸಾಲುಗಳನ್ನು ಗುರಿ ಪದ್ಯದಿಂದ ಆರಿಸಲಾಗಿದೆ. ಇದನ್ನು ಅಡಿಗರವರು ಬರೆದಿದ್ದಾರೆ. ಪದ್ಯದ ಮೂಲಕ ಕವಿ ನಮ್ಮ ಗುರಿಯ ಕುರಿತು ತಿಳಿಸಿದ್ದಾರೆ. ಈಗ 2ನೇ ಪ್ಯಾರಾಗ್ರಾಫ್. ಜೀವನದಲ್ಲಿ ಹಲವು ಸಾಧ್ಯಗಳು ಬರುತ್ತವೆ. ಆದರೆ ನಾವು ಒಂದು ಬಾಣದಿಂದ ಒಂದು ಗುರಿ ಇರುವಂತೆ, ದೇಹದಲ್ಲಿ ಒಂದು ಆತ್ಮ ಇರುವಂತೆ, ದೃಢ ಮನಸ್ಸಿನಿಂದ ಒಂದೇ ಹೆಗ್ಗುರಿಗೆ ಹಗಲಿರುಳು ಹೋರಾಡಬೇಕು. ನೋಡಿ, ಈ ಪದ್ಯದ ಸಾಲುಗಳನ್ನು ಗುರಿ ಪದ್ಯದಿಂದ ಆರಿಸಲಾಗಿದೆ. ಇದನ್ನು ಅಡಿಗರವರು ಬರೆದಿದ್ದಾರೆ. ಪದ್ಯದ ಮೂಲಕ ಕವಿ ನಮ್ಮ ಗುರಿಯ ಕುರಿತು ತಿಳಿಸಿದ್ದಾರೆ. ಜೀವನದಲ್ಲಿ ಹಲವು ಸಾಧ್ಯಗಳು ಬರುತ್ತವೆ. ಆದರೆ ನಾವು ಒಂದು ಬಾಣದಿಂದ ಒಂದು ಗುರಿ ಇರುವಂತೆ, ದೇಹದಲ್ಲಿ ಒಂದು ಆತ್ಮ ಇರುವಂತೆ, ದೃಢ ಮನಸ್ಸಿನಿಂದ ಒಂದೇ ಹೆಗ್ಗುರಿಗೆ ಹಗಲಿರುಳು ಹೋರಾಡಬೇಕು ಎಂದು ಕವಿ ಹೇಳಿದ್ದಾರೆ. ಗುರಿ ಪದ್ಯದ ಸಾರಾಂಶ ಈ ರೀತಿ ಬರೆಯಿದ್ರೆ ನಿಮಗೆ ಅಂಕ ಬರುವ ಸಾಧ್ಯತೆ ಇದೆ. ನೋಡಿಕೊಳ್ಳಿ ಒಮ್ಮೆ. ಈಗ ಮುಂದಿನ ಪದ್ಯದ ಸಾರಾಂಶ ನೋಡೋಣ. ಧನ್ಯವಾದಗಳು. ಮಕ್ಕಳೇ, ಮತ್ತೊಂದು ಪರೀಕ್ಷೆಯಲ್ಲಿ ಕೇಳುವಂತಹ ಸಾರಾಂಶದಲ್ಲಿ ಪ್ರಮುಖವಾದದ್ದು ಬೋಧಿ ವೃಕ್ಷದ ಹಾಡು. ಈ ಪದ್ಯದ ಸಾರಾಂಶ ನೋಡೋಣ. ನೋಡಿ, ಈ ಪದ್ಯದಲ್ಲಿ ಕೂಡ ಶಾರ್ಟ್ಕಟ್ ಟ್ರಿಕ್. ಒಟ್ಟು ಈ ಪದ್ಯದಲ್ಲಿ 5 ನುಡಿಗಳಿವೆ. ಈ 5 ನುಡಿಯ ಮೊದಲನೇ ಅಕ್ಷರವನ್ನು ಮಾತ್ರ ನೆನಪಿನಲ್ಲಿಟ್ಟುಕೊಂಡು ಈ ಸಾರಾಂಶವನ್ನು ನೀವು ಬರೀಬಹುದು. ಉದಾಹರಣೆಗಾಗಿ 5 ನುಡಿಗಳ ಮೊದಲನೇ ಅಕ್ಷರ ನೋಡಿ, ಎ ಕಾಮ ಕಾಕ, ಎ ಕಾಮ ಕಾಕ. ಏದಿಂದ ಪ್ರಾರಂಭವಾದರೆ, ಕಾದಿಂದ ಪ್ರಾರಂಭವಾದರೆ ಮ
ಕ ಅಥವಾ ಕಾದಿಂದ ಪ್ರಾರಂಭವಾದರೆ ನೀವು ಯಾವ ಪದ್ಯದ ಸಾರಾಂಶ ಅಂತ ತಿಳ್ಕೋಬೇಕು? ಬೋಧಿ ವೃಕ್ಷದ ಹಾಡು ಎಂಬ ಪದ್ಯದ ಸಾರಾಂಶ ಎಂದು ತಿಳ್ಕೊಂಡು ಈ ಸಾರಾಂಶ ನೀವು ಬರೀಬೇಕು. ನೋಡಿ, ಈಗ ನೋಡುತ್ತಾ ಹೋಗೋಣ. ಈ ಪದ್ಯದ ಸಾಲುಗಳನ್ನು ಬೋಧಿ ವೃಕ್ಷದ ಹಾಡು ಪದ್ಯದಿಂದ ಆರಿಸಲಾಗಿದೆ. ಇದನ್ನು ಬಸವರಾಜ್ ಸಬರದ್ ಬರೆದಿದ್ದಾರೆ. ಈ ಪದ್ಯದ ಮೂಲಕ ಕವಿ ಬುದ್ಧನ ತ್ಯಾಗದ ಕುರಿತು ತಿಳಿಸಿದ್ದಾರೆ. ಈ ಪದ್ಯದ ಸಾಲುಗಳನ್ನು ಆಗಿದೆ ನೋಡಿ, ಈ ಪದ್ಯದ ಸಾಲುಗಳನ್ನು ಬೋಧಿ ವೃಕ್ಷದ ಹಾಡು ಪದ್ಯದಿಂದ ಆರಿಸಲಾಗಿದೆ. ಇದನ್ನು ಡಾಕ್ಟರ್ ಬಸವರಾಜ್ ಸಬರದ್ ಬರೆದಿದ್ದಾರೆ. ಈ ಪದ್ಯದ ಮೂಲಕ ಕವಿ ಬುದ್ಧನ ತ್ಯಾಗದ ಕುರಿತು ತಿಳಿಸಿದ್ದಾರೆ. ಈಗ ಎರಡನೇ ಪ್ಯಾರಾಗ್ರಾಫ್. ಸಿದ್ಧಾರ್ಥ ಮಡದಿ ಮಗು ಹಾಗೂ ಅರಮನೆಯ ಮೋಹ ತೊರೆದು ಕಾಡು ಕಾಡು ಅಲೆದ ಅವಗೆ ನಾಡಿನರ್ಥ ಹೊಳೆಯಿತು. ಕೋಗಿಲೆಯ ಹಾಡದೊಂದು ದೂರದಿಂದ ಕೇಳಿತು. ಬೆಳ್ಳಿ ಚುಕ್ಕಿ ಆಗತಾನೆ ಬೆಳಗಿತು. ಬೋಧಿ ವೃಕ್ಷದಲ್ಲಿ ಮಹಾಬೆಳಕೊಂದು ಕಂಡಿತು. ಇದನ್ನು ಆ್ಯಡ್ ಮಾಡಬಹುದು. ನೋಡಿ, ಇಡೀ ಸಾರಾಂಶವನ್ನು ಈ ರೀತಿಯಾಗಿ ಬರೀಬೇಕು. ಈ ಪದ್ಯದ ಮಾಡ್ಕೊಳ್ಳಿ. ಈ ಪದ್ಯದ ಸಾಲುಗಳನ್ನು ಬೋಧಿ ವೃಕ್ಷದ ಹಾಡು ಪದ್ಯದಿಂದ ಆರಿಸಲಾಗಿದೆ. ಇದನ್ನು ಬಸವರಾಜ್ ಸಬರದ್ ಬರೆದಿದ್ದಾರೆ. ಈ ಪದ್ಯದ ಮೂಲಕ ಕವಿ ಬುದ್ಧನ ತ್ಯಾಗದ ಕುರಿತು ತಿಳಿಸಿದ್ದಾರೆ. ಸಿದ್ಧಾರ್ಥ ಮಡದಿ ಮಗು ಹಾಗೂ ಅರಮನೆಯ ಮೋಹ ತೊರೆದು ಕಾಡು ಕಾಡು ಅಲೆದ ಅವಗೆ ನಾಡಿನರ್ಥ ಹೊಳೆಯಿತು. ಕೋಗಿಲೆಯ ಹಾಡದೊಂದು ದೂರದಿಂದ ಕೇಳಿತು. ಬೆಳ್ಳಿ ಚುಕ್ಕಿ ಆಗತಾನೆ ಬೆಳಗಿತು. ಬೋಧಿ ವೃಕ್ಷದಲ್ಲಿ ಮಹಾ ಬೆಳಕೊಂದು ಕಂಡಿತು. ಈ ರೀತಿಯಾಗಿ ಬರೆದ್ರೆ ಅಂಕ ಪಡಿಬಹುದು. ನೋಡಿಕೊಳ್ಳಿ ಒಮ್ಮೆ. ಈಗ ಮುಂದಿನ ಸಾರಾಂಶ ನೋಡೋಣ. ಮಕ್ಕಳೇ, ಈಗ ಕೊನೆಯದಾಗಿ ಪ್ರಮುಖವಾದದ್ದು ಸಾರಾಂಶದಲ್ಲಿ ಸವಿಚೈತ್ರ ಪದ್ಯ. ಯಾವ ಪದ್ಯ? ಸವಿಚೈತ್ರ ಪದ್ಯ. ನೋಡಿ, ಇದರಲ್ಲಿ ಕೂಡ ನೀವು ಶಾರ್ಟ್ಕಟ್ ಟ್ರಿಕ್. ಈ ಪದ್ಯದಲ್ಲಿ ಒಟ್ಟು 4 ನುಡಿ ಇದೆ. ಆ 4 ನುಡಿಯ ಮೊದಲನೆಯ ಅಕ್ಷರದಿಂದ ನೀವು ಸವಿಚೈತ್ರ ಪದ್ಯದ ಸಾರಾಂಶ ಅಂತ ನೀವು ಕಂಡುಹಿಡಿಯಬಹುದು. ನಂತರ ಸಾರಾಂಶ ಬರೀಬಹುದು. ನೋಡಿ, ಶಾರ್ಟ್ಕಟ್ ಟ್ರಿಕ್ ಈ ರೀತಿಯಾಗಿದೆ. ಯು ಕೋ ಮೈ ಯು. ಯು ಕೋ ಮೈ ಯು. ಯುಗದ ಆದಿಯು ಫಸ್ಟ್ ನುಡಿ. ಎರಡನೇ ನುಡಿ ಕೊರಡ ಕೊನೆರಿಸಿ. ಮೂರನೆಯ ನುಡಿ ಮೈ ಕೊಡವಿ ಎದ್ದ. ನಾಲ್ಕನೆಯ ನುಡಿ ಯುಗದ ಹಿಂದಿನ. ಈ ರೀತಿಯಾಗಿ ಮೊದಲನೆಯ ಅಕ್ಷರವನ್ನು ನೋಡಿಕೊಂಡು ಸವಿಚೈತ್ರ ಎಂದು ಡಿಸೈಡ್ ಮಾಡಿ ಸಾರಾಂಶ ಬರೀರಿ. ಈಗ ಸಾರಾಂಶ ಈ ರೀತಿಯಾಗಿ ಬರೀಬೇಕು. ಈ ಪದ್ಯದ ಸಾಲುಗಳನ್ನು ಇಲ್ಲಿ ನೋಡಿ, ಸೋನು ಆಗಿದೆ, ದಯವಿಟ್ಟು ಕ್ಷಮಿಸಬೇಕು. ಈ ಪದ್ಯದ ಸಾಲುಗಳನ್ನು ಸವಿಚೈತ್ರ ಪದ್ಯದಿಂದ ಆರಿಸಲಾಗಿದೆ. ಇದನ್ನು ಬಸವರಾಜ್ ಸಾದರ್ ಬರೆದಿದ್ದಾರೆ. ಈ ಪದ್ಯದ ಮೂಲಕ ಕವಿ ಯುಗಾದಿಯ ಕುರಿತು ತಿಳಿಸಿದ್ದಾರೆ. ಈ ಪದ್ಯದ ಸಾಲುಗಳನ್ನು ಸವಿಚೈತ್ರ ಪದ್ಯದಿಂದ ಆರಿಸಲಾಗಿದೆ. ಇದನ್ನು ಬಸವರಾಜ್ ಸಾದರ್ ಬರೆದಿದ್ದಾರೆ. ಈ ಪದ್ಯದ ಮೂಲಕ ಕವಿ ಯುಗಾದಿಯ ಕುರಿತು ತಿಳಿಸಿದ್ದಾರೆ. ಈಗ ಎರಡನೆಯ ಪ್ಯಾರಾಗ್ರಾಫ್ ಸಾರಾಂಶ ನೋಡಿ. ಯುಗಾದಿಯಲ್ಲಿ ನೆಲದಮ್ಮ ನವವಧುವೆಯಂತೆ ಕಾಣುವಳು. ಆಗ ಚಿಲಿಪಿಲಿ ಹಕ್ಕಿಗಳ ಕಲರವ, ಪ್ರಾಣಿ ಪಕ್ಷಿಗಳ ಸಂಭ್ರಮ, ಜಗಕ್ಕೆ ಹೊಸ ಕಳೆ ಬರುತ್ತದೆ. ಯುಗಾದಿಯಲ್ಲಿ ಬೆಲ್ಲ ಬೇವು ಹಂಚುತ್ತಾರೆ. ಈ ಪದ್ಯದ ಸಾಲುಗಳನ್ನು ಸವಿಚೈತ್ರ ಪದ್ಯದಿಂದ ಆರಿಸಲಾಗಿದೆ. ಇದನ್ನು ಬಸವರಾಜ್ ಸಾದರ್ ಬರೆದಿದ್ದಾರೆ. ಈ ಪದ್ಯದ ಮೂಲಕ ಕವಿ ಯುಗಾದಿಯ ಕುರಿತು ತಿಳಿಸಿದ್ದಾರೆ. ಎರಡನೆಯದು ನೋಡಿ. ಈಗ ಯುಗಾದಿಯಲ್ಲಿ ನೆಲದಮ್ಮ ನವವಧುವೆಯಂತೆ ಕಾಣುವಳು. ಆಗ ಚಿಲಿಪಿಲಿ ಹಕ್ಕಿಗಳ ಕಲರವ,
ಪ್ರಾಣಿ ಪಕ್ಷಿಗಳ ಸಂಭ್ರಮ, ಜಗಕ್ಕೆ ಹೊಸ ಕಳೆ ಬರುತ್ತದೆ. ಯುಗಾದಿಯಲ್ಲಿ ಬೆಲ್ಲ ಬೇವು ಹಂಚುತ್ತಾರೆ. ಈ ರೀತಿಯಾಗಿ ಬರೆದರೆ ನಿಮಗೆ ಅಂಕ ಬರುವ ಸಾಧ್ಯತೆ ಇದೆ. ನೋಡಿ, ನಾನು ಈ 4 ಇಂಪಾರ್ಟೆಂಟ್ ಅಂತ 4 ಪದ್ಯಗಳ ಸಾರಾಂಶವನ್ನು ನಾನು ಈ ವಿಡಿಯೋದಲ್ಲಿ ಕವರ್ ಮಾಡಿದ್ದೇನೆ. ಇದನ್ನು ಕವರ್ ಮಾಡೋಕ್ಕಿಂತ ಮೊದಲು ನಮ್ಮ ಹಿರಿಯ ಶಿಕ್ಷಕರನ್ನು ಸಮಾಲೋಚನೆ ಮಾಡಿ ಅವರೊಂದಿಗೆ ಚರ್ಚೆ ಮಾಡಿ ಈ 4 ಪರೀಕ್ಷೆ ದೃಷ್ಟಿಯಲ್ಲಿ ಇಂಪಾರ್ಟೆಂಟ್ ಇರಬಹುದು ಅಂತ ನಾನು ಈ ವಿಡಿಯೋದಲ್ಲಿ ಈ 4 ಪದ್ಯದ ಸಾರಾಂಶ ನಾನು ಕವರ್ ಮಾಡಿದ್ದೇನೆ. ಆದರೂ ಕೂಡ ನಿಮ್ಮ ಗುರುಗಳೊಂದಿಗೆ ತಾವು ಚರ್ಚಿಸಿ ಅವರ ಮಾರ್ಗದರ್ಶನ ಪಡೆಯಬಹುದು. ಧನ್ಯವಾದಗಳು.